ಇವತ್ತು ಒಂದು 4 ಪ್ರಾಡಕ್ಟ್ಸ್ ಹೇಳ್ತೀನಿ. ಸೊ ನಿಮ್ಮ ಹತ್ರ ಇದ್ರೆ ಅದು ರೈಟ್ ಆಗಿದೆಯಾ ಅಂತ ನೋಡ್ಕೊಳ್ಳಿ, ಇಲ್ಲ ಅಂದ್ರೆ ಅದನ್ನ ನೀವು ಬೈ ಮಾಡ್ಬೋದು. ಫಸ್ಟ್ ಆಫ್ ಆಲ್ ಫಸ್ಟ್ ವೆಟ್ ಟಿಶ್ಯೂ ಬೇಕು. ಸೊ ವೆಟ್ ಟಿಶ್ಯೂ ಏನಕ್ಕಂದ್ರೆ ಜಸ್ಟ್ ಫೇಸ್ನ ಕ್ಲೀನ್ ಮಾಡೋದಕ್ಕೆ. ನಾನು ಇಲ್ಲಿ ತುಂಬ ಪ್ರಾಡಕ್ಟ್ಸ್ ನಿಮಗೆ ತೋರಿಸೋದಕ್ಕೆ ಹೋಗಲ್ಲ, ಯಾಕಂದರೆ ನಿಮಗೆ ಅದನ್ನು ನೆನ್ಪಿಟ್ಕೊಳ್ಳೋದಕ್ಕಾಗಲಿ ಡೈಲಿ ಮಾಡ್ಕೊಳ್ಳೋದಕ್ಕಾಗಲಿ ಡೆಫಿನೆಟ್ಲಿ ನಿಮಗೆ ತುಂಬ ಕಷ್ಟ ಆಗುತ್ತೆ. ಸೊ ನೆಕ್ಸ್ಟ್ ನಮಗೆ ಒಂದು ಮಾಯ್ಶ್ಚರೈಸರ್ ಬೇಕು. ಏನಕ್ಕೆ ಮಾಯ್ಶ್ಚರೈಸರ್ ಅಂದರೆ ಸೊ ಸ್ಕಿನ್ನನ್ನು ಹೈಡ್ರೇಟಾಗಿ ಇಟ್ಕೊಳ್ಳೋದಕ್ಕೆ ಮಾಯ್ಶ್ಚರೈಸರ್ ಬೇಕು. ದೆನ್ ಒಂದು ಪ್ರೈಮರ್ ಏನಕ್ಕಂದರೆ ಮೇಕಪ್ ಲಾಂಗ್ ಸ್ಟೇ ಇರೋದಕ್ಕೋಸ್ಕರ ಪ್ರೈಮರ್ನ ಯೂಸ್ ಮಾಡ್ತೀವಿ. ಈಗ ನೀವು ಬೆಳಗ್ಗೆ ಒಂದು 6 ಗಂಟೆಗೆ ಮೇಕಪ್ ಫೌಂಡೇಶನು ಕನ್ಸೀಲರು ಏನೇ ಹಾಕ್ತೀರಾ ಅದು ಥ್ರೂ ಔಟ್ ಡೇ ಫುಲ್ ಇರಬೇಕು ಅಂದರೆ ಒಳ್ಳೆ ಪ್ರೈಮರ್ ತೊಗೋಬೇಕು. ನಾನಿಲ್ಲಿ ಯಾವುದೇ ರೀತಿ ಬ್ರ್ಯಾಂಡ್ಸ್ನ ಸಜೆಸ್ಟ್ ಮಾಡ್ತಿಲ್ಲ, ಸ್ಟೆಪ್ಸ್ನ ಹೇಳ್ಕೊಡ್ತಿದ್ದೀನಿ, ಓಕೆನಾ? ಸೊ ನೆಕ್ಸ್ಟ್ ಒಂದು ಒಳ್ಳೆ ಕನ್ಸೀಲರ್ ಪ್ಯಾಲೆಟ್ಟು ನೀವು ಯಾವ ಬ್ರ್ಯಾಂಡಲ್ಲಾದರೂ ತಗೊಳ್ಳಿ, ಬಟ್ ರೈಟ್ ಕನ್ಸೀಲರ್ನ ಸೆಲೆಕ್ಟ್ ಮಾಡ್ಕೋಬೇಕು. ಯಾಕಂದರೆ ಅಂಡರ್ ಐಸು, ಡಾರ್ಕ್ ಸರ್ಕಲು, ಪಿಗ್ಮೆಂಟೇಷನು, ಪಿಂಪಲ್ಸು ಅಥವಾ ಏಜ್ ಆಗ್ತಾ ಆಗ್ತಾ ಸ್ಯಾಗಿನೆಸ್ ಆಗುತ್ತೆ ಸ್ಕಿನ್ನಲ್ಲಿ. ಸೊ ಆದ್ದರಿಂದ ಕನ್ಸೀಲರ್ ಮಸ್ಟ್ ಅಂತ ಹೇಳ್ತೀನಿ. ಸೊ ನಿಮಗೆ ಫೇಸಲ್ಲಿ ಇರುವಂಥ ಪ್ರಾಬ್ಲಮ್ಸ್ನೆಲ್ಲ ಕವರ್ ಮಾಡೋದು ಕನ್ಸೀಲರ್. ಯಾವುದಾದ್ರೂ ಒಂದು ಒಳ್ಳೆ ಕನ್ಸೀಲರ್ನ ಸಜೆಸ್ಟ್ ಮಾಡ್ಕೊಳ್ಳಿ. ಕನ್ಸೀಲರ್ನ ಯಾವ ರೀತಿ ಸೆಲೆಕ್ಟ್ ಮಾಡೋದು ಅಂದರೆ ಸೊ ನಿಮ್ಮ ಒಂದು ಸ್ಕಿನ್ ಏನಿದೆ ಆಸ್ ಇಟ್ ಇಸ್ ನಿಮ್ಮ ಸ್ಕಿನ್ ಥರನೇ ಇರಬೇಕು. ನೀವು ಇಲ್ಲಿ ಹಾಕಿದ್ದೀರಾ ಅಂತ ಕಾಣಿಸ್ಬಾರ್ದು. ಸೊ ಆ ರೀತಿ ಕನ್ಸೀಲರ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಫೌಂಡೇಶನ್ ಆಪ್ಷನಲ್ಲು ನಿಮ್ಗೇನಾದರೂ ಬ್ರೈಟ್ನೆಸ್ ಬೇಕು ಅಂದರೆ ಮಾತ್ರ ಫೌಂಡೇಶನ್ ಯೂಸ್ ಮಾಡಿ, ಆರೆಂಜ್ ಬರೀ ಕನ್ಸೀಲರೇ ಸಾಕಾಗತ್ತೆ. ಈಗ ಕನ್ಸೀಲರು ಫೌಂಡೇಶನ್ ಎರಡೂ ಹಾಕಿದ್ದೀರಾ, ಬಟ್ ಸ್ಟಿಲ್ ಮೇಕಪ್ಪು ಕೇಕೆ ಆಗಿದೆ, ಪ್ಯಾಚಿ ಆಗಿದೆ, ಮೇಕಪ್ ಹಾಕಿರೋ ಥರ ಕಾಣಿಸ್ತಿದೆ, ಅದು ಎಲ್ರಿಗೂ ಬರುವಂಥ ಮೇಜರ್ ಪ್ರಾಬ್ಲಮ್ಮು. ಅದನ್ನು ಅವಾಯ್ಡ್ ಮಾಡೋದಕ್ಕೆ ನೀವೇನು ಮಾಡಬೇಕು, ಸೆಟ್ಟಿಂಗ್ ಪೌಡರ್ ಅಂತ ಸಿಗುತ್ತೆ. ಯಾವ ಬ್ರ್ಯಾಂಡದಾದರೂ ಓಕೆ, ಸೆಟ್ಟಿಂಗ್ ಪೌಡರ್ನ ತಗೊಳ್ಳಿ. ಸೆಟ್ಟಿಂಗ್ ಪೌಡರ್ನ ಫೌಂಡೇಶನ್ ಕನ್ಸೀಲರ್ ಆದಮೇಲೆ ಟ್ಯಾಪ್ ಮಾಡಬೇಕು. ಸೊ ಅದಾದಮೇಲೆ ಬ್ಲಷ್ ಅದೆಲ್ಲ ಆಪ್ಷನಲ್. ಸೊ ಕಾಂಪ್ಯಾಕ್ಟ್ ಒಂದು ಒಳ್ಳೆ ಕಾಂಪ್ಯಾಕ್ಟ್ ಇರಬೇಕು. ಕಾಂಪ್ಯಾಕ್ಟ್ ಏನಕ್ಕಂದರೆ ಸೊ ಮೇಕಪ್ ಎಲ್ಲ ಆದಮೇಲೆ ಹಾಕಿರುವಂಥ ಕ್ರೀಮ್ ಆಗಿರ್ಬೋದು ಏನು ಮೂವ್ ಆಗಬಾರ್ದು ಅನ್ನೋ ರೀಸನ್ಗೆ ಒಳ್ಳೆ ಕಾಂಪ್ಯಾಕ್ಟ್ ಯೂಸ್ ಮಾಡ್ತೀವಿ. ಸೊ ಕೊನೆಯದಾಗಿ ಸೆಟ್ಟಿಂಗ್ ಸ್ಪ್ರೇ ತಗೊಳ್ಳಿ. ಈ ಸೆಟ್ಟಿಂಗ್ ಸ್ಪ್ರೇ ನಿಮಗೆ ಏನು ಹೆಲ್ಪ್ ಮಾಡುತ್ತೆ ಅಂದರೆ ನೀವು ಮಾಡಿರುವಂಥ ಮೇಕಪ್ನೆಲ್ಲ ಲಾಕ್ ಮಾಡಿ ಸೊ ಥ್ರೂ ಔಟ್ ದ ಡೇ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನಾನು ಇವಾಗ ಇಷ್ಟು ಏನು ಹೇಳಿದೆ ಅದನ್ನು ಒಬ್ಬರೇ ಮಾಡಿ ತೋರಿಸ್ತೀನಿ. ಸಿಂಪಲ್ ಆಗಿ 4 ಸ್ಟೆಪ್ಸಲ್ಲಿ ಫೇಸಲ್ಲಿ ಗ್ಲೋ ಆಗಿರ್ಬೋದು, ಒಂದು ಡಾರ್ಕ್ ಸರ್ಕಲ್ ಏನಿದೆ ಎಲ್ಲ ಹೇಗೆ ಕವರ್ ಆಗುತ್ತೆ ಅಂತ ಯು ಕ್ಯಾನ್ ಸಿ. ನೀವು ಯಾವತ್ತೇ ಅದನ್ನು ಮಾಯ್ಶ್ಚರೈಸರ್ ಪ್ರೈಮರ್ನ ಹಾಕಬೇಕಂದ್ರೆ ಯಾವ ರೀತಿ ಹಾಕಬೇಕು, ಈ ಥರ ನಿಮ್ಮ ಹತ್ರ ಬ್ರಷ್ ಇಲ್ಲ ಅಂದರೆ ತಲೆ ಕೆಡಿಸ್ಕೋಬೇಡಿ, ಬಟ್ ಪ್ರೊಸೀಜರ್ ಕರೆಕ್ಟ್ ಆಗಿರಬೇಕು, ಹಾಕೋ ವಿಧಾನ ಕರೆಕ್ಟ್ ಇರಬೇಕು. ಸೊ ಯಾವತ್ತೂ ಈ ಥರ 2 ಫಿಂಗರ್ಸ್ ಇಟ್ಕೊಂಡು ಸೀಲಿಂಗ್ ಎಫೆಕ್ಟಲ್ಲಿ ಈ ಥರ ಸೀಲಿಂಗ್ ಎಫೆಕ್ಟಲ್ಲಿ ಹಾಕಬೇಕು. ಬ್ರಷ್ ತಗೊಂಡು ವಿಜನ್ ಸೈಡ್ ಮಸಾಜ್ ಮಾಡೋದಾಗಿತ್ತು ಅಂದರೆ ಯಾವುದು ಮಾಡೋದು ಪ್ರೈಮರ್ ಹಾಕಬೇಕು. ತುಂಬ ನಾನು ಸ್ವೆಟ್ ಆಗ್ತೀನಿ, ತುಂಬ ಮೇಕಪ್ ಲಾಂಗ್ ಸ್ಟೇ ಬೇಕು ಅಂದರೆ ಪ್ರೈಮರ್ ಹಾಕಿದ ತಕ್ಷಣ ನಾವು ಮೇಕಪ್ ಫಿಕ್ಸರ್ ಇರುತ್ತಲ್ವ ಅದನ್ನು ಫೇಸಿಗೆ ಮಾಡ್ತೀವಿ. ಅದು ಮೇಕಪ್ ಲಾಂಗ್ ಸ್ಟೇ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ ಈ ಒಂದು ಸ್ಟೆಪ್. ಅದಾದಮೇಲೆ ನಾನು ಕನ್ಸೀಲರ್ ಕರೆಕ್ಟರ್ ಪ್ಯಾಲೆಟ್ ತೊಗೊಳ್ತಾ ಇದ್ದೀನಿ. ಕನ್ಸೀಲರ್ ಕರೆಕ್ಟರ್ ಪ್ಯಾಲೆಟ್ ಏನಕ್ಕೆ ಯೂಸ್ ಆಗುತ್ತೆ, ಡಾರ್ಕ್ ಸರ್ಕಲ್, ಅಂಡರ್ ಐಸ್, ಪಿಗ್ಮೆಂಟೇಷನ್ ಇದೆಲ್ಲ ಕವರ್ ಮಾಡೋದಕ್ಕೆ ಈ ಪ್ಯಾಲೆಟ್ ಯೂಸ್ ಮಾಡ್ಬೋದು. ಸೊ ತುಂಬ ನಾನು ಫೇಸ್ ಫುಲ್ಲು ಬೆಳ್ಳಗಿದೆ, ಸುಮಾರು ನನಗೆ ಕಪ್ಪು ಇದೆ ಅನ್ನೋರು ಆರೆಂಜ್ ಕಲರ್ ಕರೆಕ್ಟರ್ ಸಿಗುತ್ತೆ ನಿಮಗೆ ಶಾಪ್ಸಲ್ಲಿ, ನೀವು ಅದನ್ನು ತಗೋಬೋದು. ಇಲ್ಲ ನನಗೆ ತುಂಬ ಕಪ್ಪಿಲ್ಲ ಬಟ್ ಸ್ವಲ್ಪ ಕವರೇಜ್ ಬೇಕು ಅನ್ನೋ ನಿಮ್ಮ ಒಂದು ಸ್ಕಿನ್ ಶೇಡ್ ಏನಿದೆ ಅದಕ್ಕೆ ರಿಲೇಟೆಡ್ ಆಗಿರೋ ಶೇಡ್ಸ್ಗೆ ತಗೋಬೋದು. ಯಾವತ್ತೂ ನಾನು ಇವಾಗ ಡಸ್ಕಿ ಕಲರು ಅಥವಾ ಡಾರ್ಕ್ ಇರ್ತೀನಿ, ಸೊ ನಾನು ಇವಾಗ ಹೋಗ್ಬಿಟ್ಟು ಫೇರ್ ಕಲರ್ಸ್ನ ಚೂಸ್ ಮಾಡಬಾರ್ದು. ಆಸ್ ಇಟ್ ಇಸ್ ನನ್ನ ಸ್ಕಿನ್ ಏನು ಕಲರ್ ಇದೆ ಸೊ ನಾನು ಆ ಕಲರ್ ಕನ್ಸೀಲರ್ನೇ ತಗೋಬೇಕು. ಆಲ್ಮೋಸ್ಟ್ ಇವ್ರಿಗೇನು ಕರೆಕ್ಷನ್ ಪ್ರಾಬ್ಲಮ್ ಅಷ್ಟೇ ಇಲ್ಲ, ಬಟ್ ಇಲ್ಲಿ ಮಾತ್ರ ಸ್ವಲ್ಪ ನನಗೆ ಬ್ರೈಟ್ನೆಸ್ ಬೇಕು ಅಂತ ಅನ್ಸೋದಕ್ಕೆ ಅವ್ರಿಗೆ ಎಕ್ಸಾಕ್ಟ್ ಸೂಟ್ ಆಗೋ ಶೇಡನ್ನು ತೋರಿಸ್ತಿದ್ದೀನಿ.
ಜಾಸ್ತಿ ಯೂಸ್ ಮಾಡ್ತಿಲ್ಲ, ಯಾಕಂದ್ರೆ ಎಲ್ಲ ಬ್ರಷಸ್ ನೀವು ಹೋಗಿ ತಗೊಳ್ಳೋದಕ್ಕಾಗಲ್ಲ ಅನ್ನೋ ರೀಸನ್ಗೆ ನಾನು ಕೈಯಲ್ಲೇ ಮಾಡಿ ತೋರಿಸ್ತಿದ್ದೀನಿ. ಸೊ ನಾನು ಇವಾಗ ಕನ್ಸೀಲರ್ ಹಾಕಿದ್ದೀನಿ. ಕನ್ಸೀಲರ್ ನನಗೆ ಇವ್ರಿಗೆ ಸ್ಕಿನ್ ಕರೆಕ್ಷನ್ ಇಷ್ಟೇ ಕನ್ಸೀಲರ್ ಸಾಕು, ತುಂಬ ಹಾಕಿದಷ್ಟು ಹೆವಿ ಆಗ್ತಾ ಹೋಗುತ್ತೆ. ಸೊ ಲೆಸ್ ಇಸ್ ಮೋರ್ ಅಂತಾರಲ್ಲ ಆ ಥರ ಸ್ವಲ್ಪ ಪ್ರಾಡಕ್ಟ್ಸ್ ಯೂಸ್ ಮಾಡಿ ಕರೆಕ್ಟ್ ಆಗಿರುತ್ತೆ. ಫೌಂಡೇಶನ್ ನಾನು ಇವಾಗ ಹೆಂಗೆ ಫೌಂಡೇಶನ್ನ ಅಂಗಡಿಲಿ ಹೋಗಿ ಬೈ ಮಾಡೋದು ಅಂತ ಒಂದೇ ಒಂದು ಟಿಪ್ಸ್ ಹೇಳ್ಕೊಡ್ತೀನಿ. ಸೊ ಯಾವತ್ತೂ ನೀವು ಫೌಂಡೇಶನ್ ಎಷ್ಟು ಹೇಳಿರ್ತಾರೆ ಕ್ಲೀನ್ ಹಾಕೊಂಡು ಟೆಸ್ಟ್ ಮಾಡಿ ಅದು ಕೈ ಮೇಲೆ ಹಾಕಿ ನೋಡಿ ಅಂತ ಆ ಥರ ಮಾಡಕ್ಕೆ ಹೋಗಬೇಡಿ. ರೈಟ್ ಶೇಡ್ ನಿಮಗೆ ಗೊತ್ತಾಗಲ್ಲ. ನಾನು ಇಲ್ಲಿ ಇವಾಗ ಈ ಶೇಡು ಇದು ಹಾಕಿದ್ದೀನಿ, 2 ಶೇಡ್ ರೈಟ್ ಶೇಡ್ ಹಾಕ್ತೀನಿ, ಅದರಲ್ಲಿ ಒಂದು ಕರೆಕ್ಟ್ ಶೇಡ್ ಇದೆ. ಸೊ ಇವರಿಗೆ ಈ ಎರಡರಲ್ಲಿ ನಾನು ಸೆಲೆಕ್ಟ್ ಮಾಡ್ಬೇಕಂದ್ರೆ ಇದು ಡಲ್ ಲೈಟ್, ಇದು ಬ್ರೈಟ್ ಇದೆ, ಅಂದ್ರೆ ಮೀಡಿಯಂ ಇದೆ, ತುಂಬಾ ಬ್ರೈಟ್ ಇಲ್ಲ. ಸೊ ನೋಡಿ ಸ್ಕಿನ್ ಜೊತೆ ಬ್ಲೆಂಡ್ ಆದಾಗ ಇದು ಕರೆಕ್ಟ್ ಆಗುತ್ತೆ. ಈ ತರ ನೀವು ಯಾವುದೇ ಫೌಂಡೇಶನ್ ಆಗಿ ಕನ್ಸೀಲರ್ ಆಗಿ ಸೆಲೆಕ್ಟ್ ಮಾಡ್ತೀವಿ. ಹೇಳ್ಕೊಟ್ರು. ಸೊ ನೀವೆಲ್ಲರೂ ನೋಡಿದ್ರಿ. ಸೊ ನಮ್ಮ ವಿದ್ಯಾಗೌಡ ಅವರಿಗೆ ಒಂದ್ಸತಿ ಜೋರಾದ ಚಪ್ಪಾಳೆ ಬರಲಿ. ಸೊ ಇವರು ಕೂಡ ಮೇಕಪ್ ಆರ್ಟಿಸ್ಟ್ ಆ್ಯಂಡ್ ಗ್ರೂಮಿಂಗ್ ಇದೆ, ಇವ್ರದ್ದು ಪಾರ್ಲರ್ ಇದೆ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಮೇಕಪ್ನ ಕಲಿಬೇಕು ಅಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಎದ್ದಿತ್ಕೊಳ್ಳಿ ನಿಶಾ ಅವರೇ, ನೋಡಿ ಸಿಂಪಲ್ ಆಗಿ ಮೇಕಪ್ ಮಾಡಿದ್ರು ನಮ್ಮ ನಿಶಾ ಅವರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಶಾ ಅವರೇ ನಿಮಗೆ. ಸೊ ವಿದ್ಯಾ ಅವರೇ ನಿಮಗೂ ಕೂಡ ತುಂಬ ತುಂಬ ಥ್ಯಾಂಕ್ಸ್. ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಒಂದು ಸೆಲ್ಫ್ ಮೇಕಪ್ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀರಾ. ನಿಮಗೆ ಕಾರ್ಯಕ್ರಮದ ಪರವಾಗಿ ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಒಂದ್ಸತಿ ನಮ್ಮ ವಿದ್ಯಾಗೌಡ ಹಾಗೂ ನಿಶಾ ಅವರಿಗೆ ಬರಲಿ ಜೋರಾದ ಚಪ್ಪಾಳೆ. ತವರು ಮನೆಯ ರುಚಿಯನ್ನ ಆಸ್ವಾದಿಸುವಂತಹ ದಿನ ಇವತ್ತು. ಇವತ್ತಿನ ವಿಶೇಷ ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿ ಆಗೋದಕ್ಕೆ ಕಾರಣ ನಿಮ್ಮೆಲ್ಲರ ಸಹಕಾರ. ನೀವೆಲ್ಲರೂ ಕೂಡ ಬಹಳ ಪ್ರೀತಿಯಿಂದ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಾ. ಅದಕ್ಕೆ ನಾವು ಯಾವಾಗಲೂ ಆಭಾರಿ ಆಗಿರ್ತೀವಿ. ಹಾಗೆ ಬರೀ ಇವತ್ತಿಗೆ ಮಾತ್ರ ಈ ಒಂದು ಕಾರ್ಯಕ್ರಮ ಮುಕ್ತಾಯ ಆಗಲ್ಲ, ಬೇರೆ ಬೇರೆ ದಿನಗಳಲ್ಲೂ ಕೂಡ ಇಂತಹ ಒಂದು ಅದ್ಭುತವಾದ ಕಾರ್ಯಕ್ರಮಗಳು ನೆರವೇರ್ತಾ ಇದೆ. ಸೊ ನಿಮಗೆ ಗೊತ್ತಿರೋರಿಗೆ ಇದ್ರ ಬಗ್ಗೆ ತಿಳಿಸ್ಕೊಡಿ, ಅವರು ಬೇರೆ ಕಡೆ ಇದ್ರೆ ಅವರಿಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡಿ ಅಂತ ಹೇಳ್ತಾ ಈಗ ಕಾರ್ಯಕ್ರಮದ ಒಂದು ಪ್ರಮುಖ ಘಟ್ಟದಲ್ಲಿದ್ದೀವಿ ನಾವೆಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ದೀರಾ. ಸೊ ನಾವು 3 ಜನನ ಒಂದು ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಷನ್ ಮಾಡ್ತೀವಿ. ಆ 3 ಜನಕ್ಕೆ ಇಲ್ಲಿ ಅಡುಗೆ ಮಾಡೋದಕ್ಕೆ ಅವಕಾಶವನ್ನ ಕೊಡ್ತೀವಿ. ಸೊ ಯಾರು ವಿನ್ ಆಗ್ತಾರೆ ಅಂತ ಹೇಳಿ ನಾವೆಲ್ಲರೂ ಕೂಡ ಕಾದು ನೋಡೋಣ. ಹಾಗೆ ಇವತ್ತಿನ ವಿಶೇಷವಾದ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಕೂಡ ಬಹಳ ಪ್ರೀತಿಯಿಂದ ಬಂದಿದ್ದೀರಿ. ನಮ್ಮ ಶೆಫ್ ಅವರು ಒಂದು ರೆಸಿಪಿ ಕೊಡ್ತಾರೆ, ಆ ರೆಸಿಪಿನ ರೆಡಿ ಮಾಡಿ ತೋರಿಸ್ಬೇಕು. ಸೊ ಆ 3 ಜನದ ಹೆಸರುಕ್ಕಿಂತಲೂ ಟೋಕನ್ ನಂಬರ್ನ ನಾನು ಕರಿತೀನಿ. ದಯವಿಟ್ಟು ಅವರು ವೇದಿಕೆ ಮೇಲೆ ಬರಬೇಕು. ದಯವಿಟ್ಟು ಇಷ್ಟೋ ತನಕ ಕುತ್ಕೊಂಡಿದ್ದೀರಾ, ಎಲ್ಲ ಕಾರ್ಯಕ್ರಮ ಮುಗ್ದಾದ್ಮೇಲೆ ಹೋಗಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ನಮ್ಮ ಕಡೆಯಿಂದ ಯಾರೂ ಕೂಡ ಹೋಗಬಾರ್ದು. ಈಗ ನಾನು ಟೋಕನ್ ನಂಬರ್ ಹೇಳ್ತೀನಿ, ಅವರು ವೇದಿಕೆ ಮೇಲೆ ಬರಬೇಕು. ಮೊದಲನೆಯದಾಗಿ ಟೋಕನ್ ನಂಬರ್ 8. ಎಸ್, ದಯವಿಟ್ಟು ಪ್ರೀತಿಯಿಂದ ಚಪ್ಪಾಳೆ ಮೂಲಕ ಅವರನ್ನು ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ಟೋಕನ್ ನಂಬರ್ 8. ಬಂದಿದ್ದಾರೆ, ಇಲ್ಲೇ ಇದ್ದಾರೆ. ಓಕೆ, ಹಾಗೆ ನಮ್ಮ ಇನ್ನೊಂದು ಟೋಕನ್ ನಂಬರ್, ಎನಿ ಗೆಸಸ್? ಓಕೆ, ಈಗ ಟೋಕನ್ ನಂಬರ್ 82. ಎಸ್, ಅವರಿಗೂ ಕೂಡ ಚಪ್ಪಾಳೆ ಹೊಡೆದ್ಬಿಟ್ಟು ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ಹಾಗೆ ನಮ್ಮ ಇನ್ನೊಂದು ಟೋಕನ್ ನಂಬರ್ ಗೆಸ್ ಮಾಡಿ ನೋಡೋಣ ಯಾರಿರಬಹುದು ಅಂತ ಹೇಳಿ. ಓಕೆ, ಟೋಕನ್ ನಂಬರ್ ಈಗ ನಾನು ಹೇಳ್ತಾ ಇದ್ದೀನಿ 100. ಎಸ್, ನಮ್ಮ ಹಾಗೆ ಇನ್ನ 2 ಟೋಕನ್ ನಂಬರ್ನ
ಕೊನೆಯದಾಗಿ ಹೇಳ್ತೀನಿ, ಅವರಿಗೆ ಕಾರ್ಯಕ್ರಮದ ಮುಖೇನ ಒಂದು ಸರ್ಪ್ರೈಸ್ ಗಿಫ್ಟ್ ಇದೆ. ಸೊ ಅದ್ಯಾವುದು ಏನು ಅಂತ ಹೇಳೋದಿಲ್ಲ, ದಯವಿಟ್ಟು ವೇಟ್ ಮಾಡಿ. ಈಗ ನಮ್ಮ 3 ಜನ ಬಂದಿದ್ದಾರೆ. 3 ಜನ ಈಗ ಈ ಒಂದು 2ನೇ ಇದಕ್ಕೆ ಸ್ಟೇಜಿಗೆ ಸೆಲೆಕ್ಷನ್ ಆಗಿದ್ದಾರೆ. ಸೊ ಈಗ ಇವರ 3 ಜನಕ್ಕೆ ನಮ್ಮ ಶೆಫ್ ಅವರು ಒಂದು ರೆಸಿಪಿಯನ್ನು ಕೊಡ್ತಾರೆ. ಸೊ ಯಾರು ಮಾಡ್ತಾರೆ, ಯಾವ ರೀತಿ ಟೇಸ್ಟ್ ಮಾಡ್ತಾರೆ ಅಂತ ಹೇಳಿ ನಾವೆಲ್ಲರೂ ಕೂಡ ವೆಯ್ಟ್ ಮಾಡೋಣ. ನಿಮಗೆನಾ? ಎಂತ ಕಾನ್ಫಿಡೆಂಟ್ ಮೇಡಮ್ ನಿಮಗೆ. ಓಕೆ, ಪರವಾಗಿಲ್ಲ ಬಿಡಿ. ಟೋಕನ್ ನಂಬರ್ ಹೇಳಿ. 84. ಓಕೆ ಮೇಡಮ್, ವೆಯ್ಟ್ ಮಾಡಿ ನೋಡೋಣ. ಇಲ್ಲಿ ಒಂದು ಸಿಂಪಲ್ ಆಗಿ ಒಂದು ಗೇಮ್ ಅಷ್ಟೇ ಇದು. ನೀವು ಕರೆಕ್ಟ್ ಗೆಸ್ ಮಾಡಿದ್ರೆ ಡೆಫಿನೆಟ್ಲಿ ನಿಮಗೂ ಕೂಡ ಏನಾದರೂ ಒಂದು ಗಿಫ್ಟ್ ಇದ್ದೇ ಇರುತ್ತೆ. ನೀವು ಹೇಳಿದ್ರೆ ನಂಬರ್ 84 ಅಂತ ವೇಟ್ ಮಾಡಿ. ನಾವು ಅದು ಸರಿ ತಪ್ಪು ಅಂತ ಏನು ಹೇಳೋದಿಲ್ಲ. ಓಕೆ, ಸೊ ಕೊನೆಯದಾಗಿ ನಾವು ಹೇಳ್ತೀವಿ ಏನು ಅಂತ ಹೇಳ್ಬಿಟ್ಟು. ಈಗ ನಮ್ಮ 3 ಜನ ಫಸ್ಟ್ಲಿ ಪಾರ್ಟಿಸಿಪೇಟ್ ಮಾಡಿದ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ನಾನು ರೂಲ್ಸ್ ಫಾಲೋ ಮಾಡಲೇಬೇಕು. ನನಗೆ ಆದಂಥ ಕೆಲವು ಕ್ರೈಟೀರಿಯಾಸ್ ಇರುತ್ತೆ, ಪಾಯಿಂಟ್ಸ್ ಇರುತ್ತೆ, ಫುಡ್ ಟೇಸ್ಟಿಂಗ್ ಇರುತ್ತೆ. ಸೊ ನನ್ನ ಟೇಸ್ಟ್ ಬಡ್ಸಲ್ಲಿ ಇಷ್ಟು ಜನದಲ್ಲಿ ಈ 3 ಜನನ ನಾನು ತಗೊಂಡು ಬಂದು ಇಲ್ಲಿ ನಿಲ್ಸಿದ್ದೀನಿ. ಬಟ್ ಅದರ್ ವೇ ಅರೌಂಡ್ ಇಲ್ಲಿಗಿಂತ ಜಾಸ್ತಿ ಅಲ್ಲಿರೋರು ನನಗೆ ಮೇಜರ್ ವಿನ್ನರ್ಸ್. ಥ್ಯಾಂಕ್ ಯು ಸೋ ಮಚ್. ಸೊ ಇಲ್ಲಿ 3 ಜನ ಇದ್ದೀರಾ. ಇವಾಗ ಏನಕ್ಕಿದ್ದೀವಿ ಇಲ್ಲಿ? ಹಂಗಾರೆ ಇವಾಗ ನೀವು ಮಾಡೋದು ನನಗೆ ಇಷ್ಟ ಆಗಲ್ಲ ಅಂತ ಅರ್ಥನಾ? ಓಕೆ, ಇವಾಗ ನಿಮ್ಮ ಮುಂದೆ ಒಂದು ಟ್ರೇ ಇದೆ. ಟ್ರೇನಲ್ಲಿ ನಮಗೆ ಇಂಗ್ರೀಡಿಯೆಂಟ್ಸ್ ಇದೆ, ತೆಗೆದು ನೋಡ್ಕೊಳ್ಳಿ ಇಂಗ್ರೀಡಿಯೆಂಟ್ಸ್. ಏನೇನಿದೆ? ಸೂಜಿ, ಶುಗರ್, ಆಮೇಲೆ ಘೀ ಇದೆ, ಆಮೇಲೆ ಮಿಲ್ಕ್, ಆಮೇಲೆ ಡ್ರೈ ಫ್ರೂಟ್ಸ್, ಇಲಾಚಿ, ಏನ್ ಮಾಡ್ಬೋದು ಇದರಲ್ಲಿ? ಪಾಯಸ, ಹಾಲ್ಕೀರು. ಓಕೆ ಮೇಡಮ್, ಏನ್ ಮಾಡ್ಬೋದು ಇವಾಗ ಇಂಗ್ರೀಡಿಯೆಂಟ್ಸ್ ಅಲ್ಲಿ? ಇದರಲ್ಲಿ ಕೇಸರಿ ಬಾತ್ ಮಾಡ್ಬೋದು. ಮೇಡಮ್, ಇಂಗ್ರೀಡಿಯೆಂಟ್ಸ್ ನೋಡಿದ್ರಾ? ಏನ್ ಮಾಡ್ತೀರಾ? ಸೊ ಇದರಲ್ಲಿ ಇಬ್ರು ಕರೆಕ್ಟ್ ಆಗಿ ಗೆಸ್ ಮಾಡಿದ್ದೀರಾ. ಕೇಸರಿ ಬಾತನ್ನೇ ನಾವು ಯಾಕೆ ಕಾಂಪಿಟೇಷನ್ ಸ್ಪೆಷಲ್ ಮಾಡಿದ್ವಿ ಅಂದ್ರೆ, ಯಾರೇ ಮಾಡಲಿ 50 ಜನ ಮಾಡಿದ್ರು 50 ತರ ಕೇಸರಿ ಬಾತ್ ಬರುತ್ತೆ. ಸೊ ಈ 3 ಜನದಲ್ಲಿ ಕೇಸರಿ ಬಾತ್ನ ಎಷ್ಟು ಈಸಿಯಾಗಿ ಮಾಡ್ತೀರಾ ಅಂತ ಹೇಳಿ ನಾನು ಅರ್ಧ ಗಂಟೆ ಟೈಮ್ ಕೊಡಲ್ಲ. ನಾನು ಕೊಡೋದೇ 10 ನಿಮಿಷ, ಮ್ಯಾಕ್ಸಿಮಮ್ 5 ನಿಮಿಷ ಎಕ್ಸ್ಟ್ರಾ ಕೊಡ್ತೀನಿ. 15 ನಿಮಿಷದ ಒಳಗಡೆ ನನಗೆ ಕೇಸರಿ ಬಾತ್ ರೆಡಿ ಆಗಬೇಕು. 5 ನಿಮಿಷದಲ್ಲಿ ಪ್ಲೇಟಿಂಗ್ ಆಗಬೇಕು. ಆಗತ್ತಾ ಮ್ಯಾಮ್? ಅದಕ್ಕೆ ನಾನು 15 ನಿಮಿಷ ಕೊಡ್ತಾ ಇದ್ದೀನಿ. ಅದು ನನ್ನ ಬ್ರೀಫ್. ನಿಮ್ಗೆ ಐಟಮ್ ಮಾಡಲಿಕ್ಕೆ ಆ ಕಡೆ ಇರೋದು, ನಿಮ್ಗೆ ಏನಾದ್ರು ಮಿಕ್ಸಿಂಗ್ ಮಾಡಲಿಕ್ಕೆ, ಸೈಡ್ ಮಾಡಲಿಕ್ಕೆ. ನಿಮ್ಮ ಪ್ರೆಸೆಂಟೇಷನ್ ಪ್ಲೇಟ್ ಇಲ್ಲಿದೆ. ಇದರಲ್ಲೇ ನೀವು ನನ್ನ ಕೇಸರಿ ಬಾತ್ ಪ್ರೆಸೆಂಟ್ ಮಾಡಬೇಕು. ಇದು ನಿಮಗೆ ಕೈ ಪಾತ್ರೆ ಅಂತೀವಿ, ನೀವು ಏನು ಬೇಕಾದ್ರೂ ಕೆಲಸ ಮಾಡ್ಕೊಳ್ಳಲಿಕ್ಕೆ. ಮತ್ತೆ ನೀರಿದೆ. ಮ್ಯಾಮ್ ಕಟಿಂಗ್ ಮಾಡೋಂಗಿಲ್ಲ, ವೆಯ್ಟ್ ಮಾಡಿ. ಮೇಡಮ್ ಕಟಿಂಗ್ ಮಾಡೋಂಗಿಲ್ಲ, ವೆಯ್ಟ್ ಮಾಡಿ. ಇದೆಲ್ಲ ಸೇರಿನೇ ನಿಮ್ಗೆ 15 ನಿಮಿಷ ಟೈಮ್ ಕೊಡ್ತಾ ಇರೋದು ನಾವು. ಹಾಂ ಕೊಡ್ತೀವಿ. ಸಿಸರ್ಸ್ ಬೇಕಿದ್ದ? ಸಿಸರ್ಸ್ ಬೇಕು ಸದ್ಯಕ್ಕೂ.
ಹಂಗಾರೆ ಪ್ರೈಸ್ ಅವ್ರಿಗೆ ಬಂದರೆ ನನಗೆ ನಾನೇನು ಕೊಡ್ಬೋದು ಜಾಸ್ತಿ ಬೇಕಾಗಿ ಮಾಡಿದ್ರೆ ನಾನು 5 ನಿಮಿಷ ಇಲ್ಲಿ ಅಲ್ಲ ಇಲ್ಲಿ ಒಂದು ನಿಮಿಷ ಈಸಿ ಅಲ್ಲ ಕೇಸರಿ ಬಾತು ಮಾಡಿದ್ದಲ್ಲ ಇದು ಅಜ್ಜಿ ಮಾಡಿದ್ದಲ್ಲ ಪಕ್ಕನ ಮೇಡಮ್ ಹಾಗೆ ರೇಂಜ್ ಇನ್ನೊಂದು ಹಾಕ್ಸ್ಲಾ ಮೇಡಮ್ ಆಯ್ತು ಟೈಮು ಇನ್ನು ಕರೆಕ್ಟಾಗಿ 4 ನಿಮಿಷ ಇದೆ ಬಿಸಿ ಆಗಿದೆ ಬಿಸಿ ಹಾಕಿದೆ ಆಗಿದೆ ನೋಡಿ ಅದ್ರ ಜೊತೆಗೆ ಹಾಕ್ಬಿಡಿ ಅದು ಅಲ್ಲದೆ ಇದ್ರೆ ಒಂದು ಸ್ವಲ್ಪನೂ ಆಗೋಲ್ಲ ಆಗಿದೆ ನೋಡಿ ಇಂಡಕ್ಷನ್ ಬೇಸಿಸ್ ನಿಮಗೆ ಕೈಯಲ್ಲಿ ಅಪ್ಪೆ ಬರಲ್ಲ ಅದು ಬಿಸಿ ಬಂದಿಲ್ಲ ಅನ್ಸುತ್ತೆ ಅಲ್ಲ ಬಿಸಿ ಬಂದಿದೆ ಆಗಿದೆ ಅವ್ರ ಕೈಗೆ ಬಿಸಿ ಆಗೋದಿಲ್ಲ ಆಗಿದೆ 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 ದ್ರಾಕ್ಷಿ ಇಲ್ಲಿ ಅಪ್ಪೆ ಇರುತ್ತೆ ಇಲ್ಲಿ ಅಪ್ಪೆ ಕಾಣಲ್ಲ ಯಾವ ಥರ ಬರಲ್ಲ ಕುಡಿತಾ ಇದೆ ದ್ರಾಕ್ಷಿ ಕೆಂಪಾಯ್ತು ಇನ್ನೊಂಚೂರು ಹಿಟ್ ಮಾಡ್ಕೊಳ್ಳಿ ಗೊತ್ತಾಗಲ್ಲ ಅಲ್ಲಿ ಒತ್ತಿ ಮೈನಸ್ ಮಾಡಿದ್ರೆ ಈ ಕಡೆ ಕಡಿಮೆ ಬೇಕು ಅಂದರೆ ಇದನ್ನು ಒತ್ತಿ ಜಾಸ್ತಿ ಬೇಕು ಅಂದ್ರೆ ಅದನ್ನ ಒತ್ತಿ. 1800 ಎಲ್ಲ ಇದೆ ಇಲ್ಲ ಆಗ್ತಾ ಇಲ್ಲ ಜಾಸ್ತಿ ಕೇಸರಿ ಮತ್ತೆ ಪರವಲ್ಲ ಪಾಯಸ ಮಾಡಿದ್ರೆ ಕೇಸರಿ ಬಾತ್ ರೆಡಿ
ಕಡೆ ಕೊಡಿ. आटलो बस की बजे एक वर नाकी दिदो आणि ऊपर नाकसा ना तो पोदरडो થઈ જાય जो ಬಂದಿಲ್ಲ ಯಾರ್ದು ದೂರ ಸಾಕು ಇದು ನೋಡಿ ಪುಷ್ಪ ಮಾಡಿರೋದು ಕೇಸರಿ ಬಂತು. ಹೇಗಿತ್ತು ಹೇಳಿ ಪುಣ್ಯ, ಹೇಗಿತ್ತು ಹೇಳಿ. ಆಲ್ ದ ಬೆಸ್ಟ್ ಮ್ಯಾಮ್. ಪುಣ್ಯ ಹೇಗಿತ್ತು ಹೇಳಿ. ತಿಳ್ಕೊಳ್ಳೋಣ. ಇವತ್ತು ಬಹಳ ಖುಷಿ ಆಯ್ತು, ಯಾಕಂದ್ರೆ ಎಲ್ಲಾ ಮಹಿಳೆಯರು ಬಂದಿದ್ರಿ. ನಿಮ್ಮ ನಿಮ್ಮ ಅನುಕರಣೆಗೆ ತಕ್ಕ ಹಾಗೆ ನಿಮಗೆ ಇಷ್ಟವಾಗಿರುವಂಥದ್ದು ಅಥವಾ ನಿಮಗೆ ಬಂದಿರುವಂತಹ ಅಮ್ಮನಿಂದ ಕಲಿತಂತಹ ಒಂದಿಷ್ಟು ತಿಂಡಿ ತಿನಿಸುಗಳನ್ನ ಇಲ್ಲಿ ಮಾಡಿ ತೋರಿಸಿದ್ರಿ. ಸೊ ತುಂಬಾ ತುಂಬಾ ಥ್ಯಾಂಕ್ಸ್ ನಿಮ್ಮೆಲ್ಲರಿಗೂ. ಕಾರ್ಯಕ್ರಮದ ಪರವಾಗಿ ಹಾಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಒಂದು ಚಪ್ಪಾಳೆ ಬರಲಿ ದಯವಿಟ್ಟು. ಹಾಗೆ ನಾವಿವಾಗ ಫೈನಲಿಗೆ ಬಂದಿದ್ದೀವಿ. ಸೊ ಈಗ ಆಲ್ರೆಡಿ ಹೇಳಿದ್ವಿ 2 ಸರ್ಪ್ರೈಸ್ ಗಿಫ್ಟ್ ಇದೆ ಅಂತ ಹೇಳ್ಬಿಟ್ಟು. ಆ ಟೋಕನ್ ಹೆಸರನ್ನ ನನ್ನ ನಂಬರ್ನ ಕರಿತೀನಿ, ದಯವಿಟ್ಟು ಅವ್ರಿಬ್ರಿದ್ರೆ ದಯವಿಟ್ಟು ಬಂದ್ಬಿಟ್ಟು ನಿಮ್ಮ ಒಂದು ಸರ್ಪ್ರೈಸ್ ಗಿಫ್ಟ್ ನೀವು ತಗೊಂಡು ಹೋಗ್ಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಸೊ ಈಗ ಸರ್ಪ್ರೈಸ್ ಗಿಫ್ಟ್ ಯಾರು ಅಂತ ಹೇಳೋಕ್ಕಿಂತ ಮುಂಚೆ ನೀವು ಯಾರಾದ್ರೂ ಗೆಸ್ ಮಾಡಿದ್ರೆ ನಿಮಗೊಂದು ಸರ್ಪ್ರೈಸ್ ಗಿಫ್ಟ್ ಅನ್ನ ನಾವು ಕೊಡ್ತಾ ಇದೀವಿ. ಎನಿ ಗೆಸಸ್ ಮೇಡಮ್ ಹೇಳಿ. ನಮ್ಮದೇ ನಂಬರ್ ಹೇಳ್ಕೊಟ್ರಿ 66. ನೀವೇ ಹೇಳ್ಕೊಳ್ತೀರಾ? 66. ಅದನ್ನ ಬಿಟ್ಟು ಬೇರೆ 50 ನೀವೇ ಕೊಡ್ಲೇಬೇಕು ಬಿಡಿ ಸರ್, ಖಂಡಿತ. ಇಲ್ಲ ಇಬ್ರು ಆಕ್ಚುಲಿ ನಾವೇ ಯಾವಾಗ್ಲೂ ಕಾನ್ಫಿಡೆಂಟ್ ಅಲ್ಲಿ ಇರಬೇಕು. ಖಂಡಿತ
ಸೊ ಅದಕ್ಕೆ ನಾನು ಯಾವಾಗಲೂ ಆಭಾರಿ ಆಗಿರ್ತೀನಿ. ನಾವು ಯಾವಾಗಲೂ ಸ್ವಾಭಿಮಾನದಿಂದ ಕಾನ್ಫಿಡೆಂಟ್ ಆಗಿರ್ಬೇಕು ಜೀವನದಲ್ಲಿ. ನಾವು ಮಾಡಿರೋದು ನಮಗೆ ಖುಷಿ ಕೊಟ್ಟಿದೆ, ಅದರಲ್ಲೇನು ತಪ್ಪಿಲ್ಲ ಅಲ್ವಾ. ಎನಿವೇಸ್ ಎಲ್ರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ, ಈಗ ನಾನು ಇಬ್ರು ಸರ್ಪ್ರೈಸ್ ಗಿಫ್ಟ್ ಯಾರಿಗೆ ಬಂದಿದೆ ಅಂತ ಟೋಕನ್ ನಂಬರ್ನ ಕರೀತಿದ್ದೀನಿ. ದಯವಿಟ್ಟು ಅವರು ವೇದಿಕೆ ಮೇಲೆ ಬಂದು ನಿಮ್ಮ ಒಂದು ಸರ್ಪ್ರೈಸ್ ಗಿಫ್ಟ್ ಅನ್ನ ತಗೊಂಡು ಹೋಗ್ಬೇಕು. ಮೊದಲನೆಯದಾಗಿ ಟೋಕನ್ ನಂಬರ್ 69. ಎಸ್, 69 ಇದಾರ ಟೋಕನ್ ನಂಬರ್? ಓಕೆ, ಈಗ ನೆಕ್ಸ್ಟ್ ಇನ್ನೊಬ್ರು ಟೋಕನ್ ನಂಬರ್ ಹೇಳ್ತಿದ್ದೀನಿ. ಲಕ್ಷ್ಮಿ ಅಂತ ಬರ್ತಾರ ಅವ್ರೀಗ. ಓಕೆ ಓಕೆ ಓಕೆ, ಆಯ್ತಾಯ್ತು, ನೋ ಪ್ರಾಬ್ಲಮ್. ಓಕೆ ಎಸ್, ಲಕ್ಷ್ಮಿ ಅವ್ರು ಬರ್ತಾ ಇದ್ದಾರೆ. ಜೋರ ಚಪ್ಪಾಳೆ ಬರಲಿ ಲಕ್ಷ್ಮಿ ಅವರೇ, ಕಂಗ್ರ್ಯಾಚುಲೇಷನ್ಸ್ ನಿಮ್ಗೆ. ಈಗ ಇನ್ನೊಂದು ಟೋಕನ್ ನಂಬರ್ ಹೇಳ್ತೀನಿ. ಟೋಕನ್ ನಂಬರ್ 9. ಎಸ್, ಟೋಕನ್ ನಂಬರ್ 9 ಇದ್ರೆ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಲತಾ ರಾಮಚಂದ್ರ, ಟೋಕನ್ ನಂಬರ್ 9. ಓಕೆ ಮೇಡಮ್ ಬನ್ನಿ. ಎಸ್, ನಮ್ಮ ಲತಾ ರಾಮಚಂದ್ರ ಮತ್ತು ಲಕ್ಷ್ಮಿ ಇವತ್ತಿನ ಕಾರ್ಯಕ್ರಮದಲ್ಲಿ ಅವರಿಬ್ಬರಿಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಬಂದಿದೆ. ಸೊ ಜೋರಾದ ಚಪ್ಪಾಳೆ ಬರಲಿ ನಮ್ಮ ಇಬ್ಬರು ಮಹಿಳೆಯರಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇವರಿಬ್ಬರಿಗೂ ಸರ್ಪ್ರೈಸ್ ಗಿಫ್ಟ್. ಸರ್ ದಯವಿಟ್ಟು